ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಮೇ 2025 ಸೋಮವಾರ. ಶ್ರೀ ವಿಶ್ವಾವಸ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಶುದ್ಧ ಪೌರ್ಣಮಿ. ವೈಶಾಖ ಮಾಸದ ಪೌರ್ಣಮಿ ಬುದ್ಧ ಪೌರ್ಣಮಿ ಕೂಡ. ವಿಶಾಖ ನಕ್ಷತ್ರ, ವಾರ್ಯಾನ್ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಬುದ್ಧ ಪೌರ್ಣಮಿಯ ಶುಭಾಶಯಗಳು. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನತಕ್ಕಂಥದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಾಸಂತ ಗೌತಮ ಬುದ್ಧ. ನಮಗಿವತ್ತು ನಮ್ಮ ಆಸೆಗಳೇ ಕೊಲ್ಲುತ್ತಿರೋದು. ನಾನೊಂದು ಈ ಟಿವಿ ಕಾಲ ನನಗೆ ನೆನಪಿರೋ ಹಾಗೆ, ಆರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಕಿಲ್ಲಿಂಗ್ ಅನ್ನೋದನ್ನ ನಾನು ಹೇಳಿದ್ದೆ. ನಮ್ಮ ಅಪೇಕ್ಷೆ, ಬುದ್ಧರು ಹೇಳಿದ್ದ ಆಸೆ ಆದ್ರೆ ನಾನೊಂದು ಚೂರು ಮಾಡಿಫೈ ಮಾಡಿ ಹೇಳಿದ್ದೆ ಅಪೇಕ್ಷೆ. ನಾವು ಅಪೇಕ್ಷೆ ಪಡ್ತೇವೆ, ಈ ವ್ಯಕ್ತಿ ಹೀಗೆ ಇರಬೇಕು, ನನ್ನ ಹೆಂಡತಿ ಹೀಗೆ ಇರಬೇಕು, ನಮ್ಮ ಗುರುಗಳು ಹೀಗೆ ಇರಬೇಕು, ನಮ್ಮ ಬಾಸ್ ಹೀಗೆ ಇರಬೇಕು. ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗೋದು. ಇಷ್ಟು ಸಂಬಳ ಕೊಟ್ರೇನೆ. ನಮ್ಮ ಬುದ್ಧ ಹೇಳಿದ್ದು ಆಸೆ ಆದ್ರೆ, ಬುದ್ಧರ ಅನುಯಾಯಿಯಾಗಿ ನಾನು ಕಂಡುಕೊಂಡಿದ್ದು ಅಪೇಕ್ಷೆ. ನನ್ನ ಮಗ ಪಾಸ್ ಆಗ್ಬಿಡ್ಬೇಕು, ನಂಬರ್ ಬರಬೇಕು, ಅದಾಗ್ಲಿಲ್ಲ ಅಂದ್ರೆ ಕೊರಗು, ಸಂಕಟ, ಬಾಧೆ ಪಡೋದು, ಕಣ್ಣೀರ್ ಪಡೋದು. ನಾನ್ ಪ್ರೀತಿಸಿದ್ದೇನೋ ಇಲ್ವೋ ಗೊತ್ತಿಲ್ಲ, ಅವ್ರನ್ನ ನಾನು ಪ್ರೀತಿಸ್ಬಿಡ್ಬೇಕು. ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಇಲ್ವೋ ಗೊತ್ತಿಲ್ಲ, ಅದೆಲ್ಲ ಬೇಕಿಲ್ಲ. ಅವ್ರು ಕೊಟ್ಬಿಡ್ಬೇಕು ನಮ್ಗೆ ಇನ್ಕ್ರಿಮೆಂಟು, ಪ್ರಮೋಷನ್, ಪೊಸಿಷನ್ನು, ಈ ರೀತಿ. ನಮ್ಮ ಅಪೇಕ್ಷೆಯೇ, ಎಕ್ಸ್ಪೆಕ್ಟೇಷನ್ ಇವತ್ತು ನಮ್ಮ ಅರ್ಧ ಅಲ್ಲ ಮುಕ್ಕಾಲು ಭಾಗ ಜೀವನವನ್ನ ನರಕ ಮಾಡಿಟ್ಟಿದೆ. ನಮ್ಮ ಅಣ್ಣ ನನ್ನ ಹತ್ರ ಮಾತಾಡೋದಿಲ್ಲ, ಯಾಕೆ ಮಾತಾಡ್ಬೇಕು, ಇಲ್ಲಿ ಬಿಡಿ. ಯಾಕೆ ಅಪೇಕ್ಷೆ ಪಡ್ತೀರಿ? ಬಿಡಿ, ಅವನಿಗೆ ಗೊತ್ತಿದೆ ಯಾವಾಗ ಮಾತಾಡಿಸ್ಬೇಕೋ ಮಾತಾಡಿಸ್ತಾನೆ. ನಾನು ಬೆಳೆದ ತೋಟದಲ್ಲಿ ಇಷ್ಟು ಬಂದ್ಬಿಡ್ಬೇಕು, ಈ ಬೆಲೆ ಬಂದ್ಬಿಡ್ಬೇಕು, ಅಪೇಕ್ಷೆ. ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್. ನಂಬರ್ ಮೇರಾ ನಂಬರ್ ಕಿತ್ನಾ ಹೈ, ನನ್ನ ನಂಬರ್ ಎಷ್ಟಿದೆ, ನನ್ನ ಸ್ಥಾನ ಎಷ್ಟಿದೆ, ಅದೇ ತೊಳಲಾಟ. ಅಪೇಕ್ಷೆ ಅಕ್ಸೆಪ್ಟ್ ಮಾಡ್ಕೋತಿಲ್ಲ, ಒಪ್ಪಿಕೊಳ್ಳುತ್ತಿಲ್ಲ ನಮಗೇನಿದೆಯೋ ಅದನ್ನು. ಇದು ದೊಡ್ಡ ಸಮಸ್ಯೆ. ನಾವು ಒಪ್ಪಿಕೊಳ್ಳುತ್ತಿಲ್ಲ. ಆ ಒಪ್ಪಿಗೆ ಇಲ್ಲದ ಈ ಒಂದು ಭಾವವೇ ನಿಮ್ಮನ್ನ ಸುಟ್ಟು ಹಾಕುತ್ತಿರುವುದು. ಎಲ್ಲಿ ಬಿಡೋ, ಬಂದಿದ್ದು ಬರಲಿ, ಭಗವಂತನ ದಯೆಯೊಂದಿರಲಿ. ಇಲ್ಲ, ದಯಮಾಡಿ ಬದಲಾಗಿ. ಇಷ್ಟೇ ನಾನು ಪಡ್ಕೊಂಡು ಬಂದಿದ್ದೆಷ್ಟೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಮ್ಮ ಪ್ರಯತ್ನ ನಾವು ಮಾಡೋಣ, ಫಲಾಫಲವನ್ನ ಭಗವಂತನ ಮೇಲೆ ಹಾಕೋಣ. ಇಲ್ಲ, ನಾವು ಪ್ರಯತ್ನನೂ ಮಾಡೋಲ್ಲ. ಬೇರೆಯವರು ಬೆಳೆಯೋದು ನಾವು ನೋಡ್ಕೊಂಡು ಸಹಿಸೋಲ್ಲ. ಅದು ಬೇರೆ ಬಂದ್ಬಿಟ್ಟಿದೆ ನಮಗೆ ದುಷ್ಟ ಬುದ್ಧಿ. ಒಬ್ಬ ವ್ಯಕ್ತಿ ಸಮಾಜದಲ್ಲೋ, ನಿಮ್ಮ ಕುಟುಂಬ ಜೀವನದಲ್ಲೋ, ವ್ಯಾವಹಾರಿಕವಾಗಿ ಯಾರು ತಿಳಿದಿರೋರು ಬೆಳೆದಿರೋರು ಅಂದ್ರೆ ಉಣಿಯೋನೋ ಇದು. ಅವನೆಷ್ಟು ನಿದ್ರೆಗಳು ಕಳ್ಕೊಂಡಿದ್ದಾನೆ. ಇವತ್ತಿಗೂ ನಾನು ಒಮ್ಮೆ ಒಂದೂವರೆ ವರ್ಷ ಆಯ್ತು ಅಂತ ಅಂದ್ಕೋತಾನೆ. ಎಲ್ಲಿಗೂ ಹೋಗಿ ಬರ್ತಿದ್ವಿ ಕುಟುಂಬ ಸಮೇತ. ಅಣ್ಣ ಹಸಿವೆ ನನಗೆ. ಸಂಜೆ 5 ಗಂಟೆ ಆದ್ರೆ ಗಂಟೆ ಬಾರಿಸುತ್ತೆ. ನಾನು ತಿನ್ನೋದೇ ಟಿಫನ್ಗಳು. ಅಣ್ಣ ಅಲ್ಲಿ ಚಾಟ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ತಂಗಿ. ಸರಿ ಇಳಿದ್ವಿ, ಚಾಟ್ಸ್ ತಗೊಂಡ್ವಿ. ಅವ್ರಿಗೋಸ್ಕರ ನಾನು ಗುರೂಜಿ ನಿಮಗೆ, ಯಜಮಾನ ಇನ್ನೊಬ್ಬರಿಗೆ. ಆದ್ರೆ ನನ್ನ ಅಕ್ಕ ತಂಗಿರಿಗೆ ನಾನು ಸೋದರನೇ. ಪಗಡಿ ಬಿಚ್ಚಿದೆ, ಕ್ಯಾಪ್ ಹಾಕೊಂಡಿದ್ದೆ, ಟೀ ಶರ್ಟ್ ಅಲ್ಲಿದ್ದೆ, ಯಾರು ಗುರ್ತಿಡಿಬಾರ್ದು ಅಂತ.
ತಗೊಂಡು ತಿಂತ. ನನ್ನ ತಂಗಿ ಕಣ್ಣಲ್ಲಿ ನೀರು, ಅಕ್ಕಂದ್ರ ಕಣ್ಣಲ್ಲಿ ನೀರು, ಮಕ್ಕಳ ಕಣ್ಣಲ್ಲಿ ನೀರು, ಎಲ್ರ ಕಣ್ಣಲ್ಲೂ. ಯಾಕೆ ಪುಟ್ಟಮ್ಮಂದ್ರಗಳ, ಏನಕ್ಕೆ ಖಾರ ಜಾಸ್ತಿ ಆಗ್ಬಿಡ್ತಾ? ನನಗೇನು ಖಾರ ಅನ್ನಿಸ್ತಿಲ್ಲ, ಟೇಸ್ಟಿಯಾಗೇ ಇದೆ, ತಿಂತಿದ್ದೆ. ಅಲ್ಲಣ್ಣ, ಅದಕ್ಕೆಲ್ಲ ಖಾರ ಇಲ್ಲಣ್ಣ ಅಂತ. ಮತ್ತಿನ್ನೇನಮ್ಮ ಅಂದ್ರೆ, ನೀನು ಫಸ್ಟ್ ಟೈಮ್ ನಮ್ಮ ಜೊತೆ ಚಾಟ್ಸ್ ತಿಂತಿದ್ದೀಯಾ ಅಂತ. ಹೌದಾ? ಹೌದಣ್ಣ, ನೀನ್ ನಮ್ಮ ಜೊತೆ ಬಂದೇ ಇಲ್ಲ, ಕರ್ಕೊಂಡೂ ಬಂದಿಲ್ಲ, ಬರೀ ದುಡಿ 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 ದುಡಿ. ನಿನಗೆ ಬುದ್ಧಿ ಬಂದಾಗಲಿಂದಲೂ ಏನ್ ದುಡಿಯೋದೆ. ಮನೆ ಕುಟುಂಬ ಜವಾಬ್ದಾರಿ, ಮನೆ ಕುಟುಂಬ ಜವಾಬ್ದಾರಿ. ಒಂದು ಪಿಕ್ಚರ್ಗೆ ನಮ್ಮ ಜೊತೆ ಬಂದಿಲ್ಲ, ಒಂದು ಫಂಕ್ಷನ್ಗೆ ನಮ್ಮ ಜೊತೆ ಬಂದಿಲ್ಲ, ಒಂದು ಚಾಟ್ಸ್ ತಿನ್ನೋಕ್ ಬಂದಿಲ್ಲ, ಒಂದು ಹೋಟ್ಲ್ ತಿನ್ನೋಕ್ ಬಂದಿಲ್ಲ ಅಣ್ಣ, ಫಸ್ಟ್ ಟೈಮ್ ಅಂತ. ನನ್ನ ತಂಗಿ, ನನ್ನ ಅಕ್ಕ, ಮಕ್ಕಳು ಎಲ್ಲ ಹೇಳ್ತಿದ್ರೆ ನಾನು ಯೋಚನೆಗೆ ತಾಡ್ಕೊಂಡೆ. ಹೌದಾ, ಇಷ್ಟು ಕಳ್ಕೊಬಿಟ್ಟಿದ್ದೀನ ನಾನು ಅಂತ. ಕಳ್ಕೊಂಡಿದ್ದೀನಿ ಅಂತಲ್ಲ, ಅಷ್ಟು ದೊಡ್ಡ ಜವಾಬ್ದಾರಿಗಳ ಮೂಟೆ. ಬೇಸರವೂ ಇಲ್ಲ, ನನ್ನ ಪಾಡಿನ ಅಂತಿದ್ದೆ. ನಾನು ಯೋಗಿ ಪಡೆದಿದ್ದು ಯೋಗಿಗಮ್ಮ, ಏನ್ ಮಾಡ್ಲಿ? ಬೇಕು ಅಂತ ಏನಾದ್ರು ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗಿದ್ನಾ ಅಂತ ಕೇಳಿದೆ. ಇಲ್ಲಣ್ಣ, ನೀನು ಓಡೋ ರಭಸದಲ್ಲಿ ನಿನ್ನ ಮೇಲೇನೆ ಗಮನ ಇಲ್ಲ ಅಣ್ಣ. ಇದೇ ಸತ್ಯ. ನಾನೀಗ ಅಪೇಕ್ಷೆ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ, ಒಪ್ಪಿಕೊಳ್ಳು ಬಿಡಬೇಕು. ನಾನು ಪಡ್ಕೊ ಬಂದಿದ್ದಷ್ಟೇ ಪಾಪ. ಈಗಲೂ ಕೊರಗ್ತೇನೆ. ಐ ಆಮ್ ನಾಟ್ ಎ ಗುಡ್ ಬ್ರದರ್, ಐ ಆಮ್ ನಾಟ್ ಎ ಗುಡ್ ಹಸ್ಬೆಂಡ್, ಐ ಆಮ್ ನಾಟ್ ಎ ಗುಡ್ ಫಾದರ್, ಐ ಆಮ್ ನಾಟ್ ಎ ಗುಡ್ ಫ್ರೆಂಡ್. ಖಂಡಿತ ನನ್ನ ಸ್ನೇಹಿತರು ನೊಂದ್ಕೊಳ್ಳೋವಾಗ್ಲೂ ನಾನಿಲ್ಲ. ಇರೋ ಒಂದು 4 ಜನ ನನ್ನ ಪಾಡಿಗೆ ಮೌನವಾಗಿ ಇದ್ದು ಬಿಟ್ಟಿರ್ತಾನೆ. ಅವ್ರ ದುಃಖದಲ್ಲೂ ಇಲ್ಲ, ಅವ್ರ ಖುಷಿಯಲ್ಲೂ ಇಲ್ಲ. ಯಾವಾಗಲೂ ಸಮಯ ಸಿಕ್ಕಾಗ ಇಲ್ಲ, ಕಾಲಕ್ಷೇಪಕ್ಕೂ ಸಮಯವಿಲ್ಲ. ಓಡೋ ರಭಸದಲ್ಲಿ ಅಷ್ಟು ದೊಡ್ಡ ಜವಾಬ್ದಾರಿಗಳಿದ್ದಾವೆ, ವ್ಯವಸ್ಥೆಗಳಿದ್ದಾವೆ. ಭಗವಂತನಿಗೆ ಗೊತ್ತಿದೆ. ಇನ್ನು ಮನೆ ಒಡ ಹುಟ್ಟಿದವ್ರಿಗಂತೂ ಕೇಳಲೇಬೇಡಿ. ಸೋದರರ ಜೊತೆ ಇರ್ಬೋದು, ಸೋದರಿ ಜೊತೆ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ದೊಡ್ಡಪ್ಪನಾಗಿ, ಚಿಕ್ಕಪ್ಪನಾಗಿ, ಮಾವಯ್ಯನಾಗಿ, ತಂದೆಯಾಗಿ, ಗಂಡನಾಗಿ. ಆಗ ನನ್ನ ಸಂಗಾತಿ ಹೇಳ್ತಾಳೆ, 18 ವರ್ಷ ಆಯ್ತು ನನ್ನ ಜೊತೆ ನೀವು ಚಾಟ್ಸು ತಿಂದು ಹೊರಗಡೆ ಬಂದು. ಏನೋ ಇದು ಬೇಸರ ಇಲ್ವೇನಮ್ಮ ಅಂತ ಮನೆಗೆ ಬಂದ್ಮೇಲೆ ಕೇಳಿದೆ. ಹಾಗೇನ್ ಮಾತ್ರ, ಹಾಗೇನಿಲ್ಲ, ನೀವು ಓಡೋ ರಭಸ ಗೊತ್ತಿದೆ, ನಾನು ಒಪ್ಕೊಬಿಟ್ಟಿದ್ದೇನೆ ಅಂದ್ಬಿಟ್ರು. ಉತ್ತರ ತುಂಬಾ ಆನಂದವಾಗಿತ್ತು. ನಮ್ಮ ಜೀವನ ಇಷ್ಟೇ, ಬಂದಾಗ ಬರ್ಲಿ, ಇದ್ದಾಗ ಇರೋಣ, ಬಂದಾಗ ತಗೊಳ್ಳೋಣ, ಇಲ್ಲ ಅಂದಾಗ ಇರೋಣ ಅಂತ ಆಗ್ಬಿಟ್ಟಿದ್ದೇನ್ರಿ ಅಂತ. ಧರ್ಮದೇವತೆಯೇ ಇಲ್ಲ ಅಂತ ಕೊರಗು ಹಾಕಿಗಿಲ್ಲ, ಇದ್ದಾಗ ಇದಿಷ್ಟಿತ್ತು ಅನ್ನತಕ್ಕಂಥ ಭಾವವಿಲ್ಲ. ಇನ್ನು ಏನು ಅಂತ ಹೇಳೋದು ಮಕ್ಕಳೇ? ಭಗವಂತ ನೋಡಿ, ಗೌತಮರ ಬುದ್ಧರ ಕಾಲದ ಈ ಒಂದು ಕತೆ ನನಗೆ ನೆನಪಿಗೆ ಬರುತ್ತೆ. ಒಂದು ಸ್ತ್ರೀ, ಆಕೆಗೆ 2 ಮಕ್ಕಳು, 3 ಮಕ್ಕಳು. ಗಂಡ ತೀರ್ಕೋತಾನೆ, ದುರಂತ ಸಾವು. ದೊಡ್ಡ ಮಕ್ಕಳು, ಅವರು ತೀರ್ಕೋತಾರೆ. ಇನ್ನೂ ಒಂದು ಮಗು ಇರುತ್ತೆ, ಅದ್ರ ಮೇಲೆ ಜೀವ ಇಟ್ಕೊಂಡು ಏನೋ ಕೆಲಸ ಕಾರ್ಯ ಮಾಡಿಕೊಂಡು ಬದುಕಟ್ತಿರ್ಬೇಕಾದ್ರೆ ಆ ಮಗುವು ದುರಂತವಾಗಿ ತೀರ್ಕೊಬಿಡುತ್ತೆ, ಹುಚ್ಚಿ ತರ ಆಗ್ಬಿಡ್ತಾಳೆ. ಭಗವಂತ ಎಷ್ಟು ಮಾಡಿಬಿಟ್ನೆ. ಇದ್ದು ಒಂದು ಮಗು, ಅವನ ಮೇಲೆ ಉಸಿರಿಟ್ಕೊಂಡು ಬದುಕ್ತಿದ್ದಾನೆ. ಪ್ರೀತಿಸ್ತಿದ್ದ ಗಂಡ, ಆಸರೆ ಆಗಿದ್ದ ಗಂಡ, ಯಾರೂ ಇಲ್ಲ. ಏನೋ ಬದುಕು ಅಂದ್ರೆ ಆತ ಹೋದ, 2 ಮಕ್ಕಳು ಹೋಗ್ಬಿಡ್ತು, ಇರೋದು ಇನ್ನೊಂದು ಮಗು ಅಂದ್ರೆ ಇದೆ. ಏನ್ ಮಾಡ್ಲಿ, ನನಗ್ ನನ್ನ ಮಗು ಬೇಕು, ನನಗ್ ನನ್ನ ಮಗು ಬೇಕು, ನನಗ್ ನನ್ನ ಮಗು ಬೇಕು, ನನ್ನ ಮಗುವಿನ ಜೀವ ಕೊಡೋರು ಯಾರು ಅಂತ ಹುಚ್ಚಿತ್ತರ ಮಗು ಇಟ್ಕೊಂಡು ಅಲದಾಡಿ ಬಿಡ್ತಾರೆ. ಕಾಣದ ದೇವರು, ಕಾಣದ ಗುರುಗಳು ಯಾರ್ಯಾರು, ನನ್ನ ಮಗುಗ್ ಜೀವ ಕೊಡಿ, ನನ್ನ ಮಗುಗ್ ಜೀವ ಕೊಡಿ ಅಂತ. ಆಗ ಒಬ್ಬ ಸಂತರು ಈಕೆ ಹೋಗಿ ಭೇಟಿ ಆಗ್ತಾಳೆ. ಅಯ್ಯ, ಹಿಂಗಾಗ್ಬಿಟ್ಟಿದೆ, ನನ್ನ ಮಗು ಮೇಲೆ ಪ್ರಾಣ ಇಟ್ಕೊಂಡಿದೆ, ಈ ಮಗು ಹೋಗ್ಬಿಡ್ತಲ್ಲ, ಇನ್ನು ನನ್ನ ಗತಿ ಏನು? ನನಗ್ ನನ್ನ ಮಗು ಬೇಕು, ನನಗ್ ನನ್ನ ಮಗುಗ್ ಜೀವ ಕೊಡಿ. ಅಯ್ಯೋ, ಇಷ್ಟೇನಾ? ಏನನ್ಕೊಂಡೆ? ಹೋಗಿ ಬುದ್ಧರು ಬಂದಿದ್ದಾರೆ, ಮಹಾಸಂತರು, ನನ್ನ ಹತ್ರ ಯಾಕೆ ಬಂದೆ? ಅವರು ಕೊಡಬಲ್ಲರು. ಈಕೆಗೆ ಹೋದ ಉಸಿರು ಅರೆ ಹುಚ್ಚಿತರ ಆಗಿದ್ದವಳಿಗೆ ಒಂಥರ ಜೀವ ಚೈತನ್ಯ, ಒಂಥರ ತುಂಬಾ ದಣದವನಿಗೆ ಯಾರೋ ಬಂದು 1 ಲೋಟ ನೀರು ಕೊಟ್ರೆ ಹೇಗಿರುತ್ತೆ ಹೇಳಿ, 1 ನೆರಳು ಕೊಡೆ ಕೊಟ್ರೆ ಹೇಗಿರುತ್ತೆ ಹೇಳಿ, ಓಡ್ತಾಳೆ. ಅಷ್ಟೇ ಹೇಳಿದ ತಕ್ಷಣ ಸಂತರ ಕಾಲಕ್ಕೆ ಬಿದ್ದು ಬುದ್ಧರ ಜಾಗ
ಹುಡುಕೊಂಡು ಅವ್ರು ಇರ್ತಕ್ಕಂಥ ಜಾಗಕ್ಕೆ ಮಗು ಎತ್ಕೊಂಡು ಬಂದು ತುಂಬ ಜನ ಬುದ್ಧರೇ ಸಂತರೇ ಗುರುಗಳೇ ಅಂತ ಹೋಗಿ ಹಾಗೆ ಪ್ರಜ್ಞೆ ತಪ್ಪಿದ್ದು ಬಿಡ್ತಾಳೆ. ತುಂಬಾ ದೂರದಿಂದ ಮಗುನ ಎತ್ಕೊಂಡು ಸತ್ತೋದ್ ಮಗುನ ಎತ್ಕೊಂಡು ಚಿಕ್ಕ ಕಂದಮ್ಮ ಅದೆಷ್ಟು ತಪ್ಪಿಸ್ಬಿಟ್ಲೋ ಒಂದು ತಾಯಿ ಹೆತ್ತ ಕರಳು ಇದ್ದಿದ್ದು ಒಂದು ಮಗು ಅಂತ ಬಂದು ಬುದ್ಧರ ಕಾಲ ಹತ್ರ ಬಿದ್ದೋಗ್ತಾಳೆ. ನೀರಿನ ಪ್ರೋಕ್ಷಣೆ ಮಾಡ್ತಾರೆ, ಪ್ರಜ್ಞೆ ಬರುತ್ತೆ. ಏನಾಯ್ತು ಗುರುಗಳೇ, ನನ್ನ ಮಗು ಗುರುಗಳೇ, ನನ್ನ ಮಗು. ಹಾಗೆ ಸಮಾಧಾನ. ಒಂದು ಪಾನಕ ಕೊಡ್ತಾರೆ. ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಮಾಡೋಣಂತೆ, ಯಾಕೆ ಯೋಚನೆ ಮಾಡ್ತೀವಿ, ಏನಾಯ್ತು, ಹಿಂಗಾಗ್ಬಿಡ್ತು. ತನ್ನ ಜೀವನದ ಕಥೆಯನ್ನು ಹೇಳ್ತಾಳೆ. ಹಿಂಗಾಗ್ಬಿಡ್ತು, ಗಂಡ ಹೋಗ್ಬಿಟ್ಟ, ಬೆಳೆದ ಭುಜದ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಇಬ್ಬರು ದೊಡ್ಡ ಮಕ್ಕಳು ಹೋಗ್ಬಿಟ್ರು, ಇದ್ದಿದ್ದು ಇನ್ನೊಂದು ಮಗು, ಅವನ ಮೇಲೆ ಉಸಿರಿಟ್ಕೊಂಡು ಬದುಕ್ತಿದ್ದೆ ಗುರುಗಳೇ, ಅವನಿಗೂ ಈಗ ಆಗೋಯ್ತು, ಹಾವು ಕಚ್ಚಿ ದುರಂತ ಸಾವು ಅಂತ. ಹೌದಾ, ಸರಿ ನನಗೆ ಉಳಿಸ್ಕೊಟ್ಟು ಬಿಡ್ಬೇಕು. ಅರೆ ಅದು ಎಷ್ಟು ಮಾತ್ರದ್ದು ಅಂದ್ರು ಬುದ್ಧ. ಇನ್ನೂ ಜೀವ ಬಂದ್ಬಿಡ್ತು ಆಕೆಗೆ. ಕಣ್ಣಲ್ಲಿ ಆ ಬೆಳಕು, ಆ ಖುಷಿ, ಆನಂದ. ಬುದ್ಧರು ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಹೇಳಿರೋದು ನಿಜ. ಸಂತ ಈಸ್ ಗೋಯಿಂಗ್ ಟು ಡೂ ದ ಮ್ಯಾಜಿಕ್. ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಿದ್ದಾರೆ. ಬುದ್ಧರು ಹೇಳಿದ್ರು, ಯೋಚನೆ ಮಾಡ್ಬೇಡ, ಖಂಡಿತ ನಿನ್ನ ಮಗುಗೆ ಈ ಕ್ಷಣಕ್ಕೆ ಜೀವ ಕೊಡಿಸ್ತಾನೆ, ಏನು ಚಿಂತಿಸ್ಬೇಡ ಅಂತ ಹೇಳಿ ಮೊದಲು ಸುಧಾರಿಸ್ಕೊ, ಮಾಡೋಣಂತೆ ಅಂತೇಳಿ ಆ ಮಗುಗೆ ಬಿಳಿ ಬಟ್ಟೆಯಲ್ಲಿ ಸುತ್ತಿ ತಗೊಬಂದಿಡಿ ಅಂತೇಳಿ ಸರಿ ಹಾಗೆ ಮುಟ್ಟಿ ಒಂಚೂರು ಏನೋ ಅಸಮಾಧಾನದ ನೋಟ. ಹೀಗಿದ್ರೆ ಏನಾಯ್ತು ಗುರುಗಳೇ, ಏನಾಯ್ತು, ಇಲ್ಲ ಒಂದು ಕಾರ್ಯ ಆದ್ರೆ ನಿನ್ನ ಮಗನಿಗೆ ಜೀವ ಬೆಳೆಸ್ಬಿಡ್ತೀನಿ ಅಂದ್ರು ಗೌತಮರು. ಏನ್ ಬೇಕಾದ್ರೂ ಮಾಡ್ತೇನೆ, ನನ್ನ ಪ್ರಾಣ ತಗೊಳ್ಳಿ, ನನ್ನ ಪ್ರಾಣ. ಅದೇ ಪ್ರಾಣ ಎಲ್ಲ ಬೇಕಿಲ್ಲ, ಮುಷ್ಟಿ ಸಾಸಿವೆ ಬೇಕು ಅಂದ್ರು ಗುರುಗಳು. ಮುಷ್ಟಿ ಸಾಸಿವೆ, ಹೌದು, ಇಷ್ಟೇ ನನಗೆ ಬರೀ ಒಂದು ಮುಷ್ಟಿ ಸಾಸಿವೆ ತಗೊಬಂದ್ಬಿಡು, ಯಾರ ಮನೇಲಾದ್ರೂ. ಎದ್ದು ಓಡ್ತಾಳೆ, ನಿಂತ್ಕೋ ಅಲ್ಲಿ ಅಂತಾರೆ. ಆಕೆ ಹೆಸರು ಗೌತಮಿ ಅಂತ. ಗೌತಮಿ ನಿಂತ್ಕೊಳ್ಳಮ್ಮ ಅಂತಾರೆ. ಗುರುಗಳೇ ದಿಮ್ಮ ಮುಷ್ಟಿ ಸಾಸಿವೆ ತಂದ್ಬಿಡು, ಆದ್ರೆ ಯಾರ ಮನೆಯಲ್ಲಿ ಸಾವಿಲ್ಲವೋ ಅವರ ಮನೆಯಿಂದಲೇ ತರಬೇಕು ನೀನು, ಆಯ್ತು. ತರ್ತೀನಿ, ನಾನ್ ತರ್ತೀನಿ ಗುರುಗಳಂತ ಹೋಗು. ಪ್ರತಿ ಮನೆಗೂ ಹೋಗ್ತಾಳೆ. ಭವತಿ ಭಿಕ್ಷಾಂದೇಹಿ, ನನ್ನ ಮಗನು ಉಳಿಸ್ತಿದ್ದಾರೆ ಗೌತಮ ಬುದ್ಧರು, ದಯಮಾಡಿ ಒಂದು ಮುಷ್ಟಿ ಸಾಸಿವೆ ಕೊಡಿ ಅಂತ. ಆಯ್ತು ಅಂತಾರೆ. ಆದ್ರೆ ನಿಮ್ಮ ಮನೇಲಿ ಸಾವಾಗಿರ್ಬಾರ್ದು ಅಂದ್ರೆ ತಲೆಗಿಲೆ ಕೆಟ್ಟಿದೀಯಾ? ನಮ್ಮ ಮನೇಲಿ ಸಾವ ಆಗಿಲ್ಲ. ಅಯ್ಯೋ ಆಗಿದ್ದಾವೆ, ಇದಕ್ಕಿಂತಲೂ ಘನಘೋರವಾದ ಸಾವುಗಳಾಗಿದ್ದಾವೆ, ಇನ್ನೂ ನೋವಿನ ಸಾವುಗಳು ಆಗಿದ್ದಾವೆ, ಒದ್ದಾಟದ ಸಾವುಗಳು ಆಗಿದ್ದಾವೆ. ಯಾರ ಮನೆಗೋದ್ರು ಹೀಗೆ ಸುಸ್ತಾಗ್ಬಿಡ್ತಾಳೆ. ಎಲ್ಲೂ ಸಾಸಿವೆ ಸಾವಿಲ್ಲದ ಮನೆ ಇಲ್ಲ. ಸ್ವಲ್ಪ 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 ಅರ್ಥ ಆಗುತ್ತೆ ಆಕೆಗೆ. ನನಗಿಂತಲೂ ಕೆಲವರು ಹೇಳ್ತಾರೆ ನಮ್ಮ ಮನೇಲಿ 5 ಸಾವಾಗಿದೆ, ಇನ್ನು ಕೆಲವರು 6 ಸಾವಾಗಿದೆ, ಇನ್ನು ಕೆಲವರು ಆ ಕಾಲದಲ್ಲಿ ಮನೆ ತುಂಬ ಒಟ್ಟು ಕುಟುಂಬ ಬಿರುಗಾಳಿ ಬಂದು ಬೆಂಕಿ ಬಿದ್ದು 15 ಸಾವು 20 ಸಾವು ನಾವು ಬದುಕ್ತಿದ್ದೀವಮ್ಮ ಅಂತ ಕೇಳ್ತಾ ಅಂದ್ರೆ ನನಗಿಂತಲೂ ನೋವು ತಿಂದಿರುವವರು ಈ ಪ್ರಪಂಚದಲ್ಲಿದ್ದಾರೆ. ನನಗಿಂತಲೂ ದುಃಖವನ್ನ ಸಾವುಗಳನ್ನ ನೋಡಿರ್ತಕ್ಕಂಥವ್ರು ಬದುಕ್ತಿದ್ದಾರೆ. ನಾನೇ ಹುಚ್ಚಿ ಆಗ್ಬಿಟ್ಟಿದ್ದೇನೆ ಭಾವುಗಳಾಗಿ, ಸಾವನ್ನ ಗೆಲ್ಲಲಾರೆ. ಇಷ್ಟೇ ಓಡಿ ಬರ್ತಾಳೆ ಗುರುಗಳ ಹತ್ರ. ಒಂದ್ ಕಾಲಕ್ಕೆ ಬಿದ್ದು, ಸಂತರೇ ಅರ್ಥ ಆಯ್ತು ನನಗೆ, ಅರ್ಥ ಆಯ್ತಮ್ಮ, ಸಾವಿಲ್ಲದ ಮನೆಯಲ್ಲಿದ್ದಮ್ಮ, ನೀನೊಬ್ಳೇ ಸಾವು ನೋಡಿರೋದಾ, ನೀನೊಬ್ಳೇ ನೋವು ನೋಡಿರೋದಾ, ನೀನೊಬ್ಳೇ ದುಃಖ ನೋಡಿರೋದಾ? ಯಾರು ನೋಡೇ ಇಲ್ವಾ? ಯಾರ ಮನೇಲೂ ಇಲ್ವಾ? ಯಾರ ಮನೇಲೂ ಕಷ್ಟವೇ ಇಲ್ವಾ? ಎಲ್ಲರ ಮನೇಲೂ ಇದೆ ಮಕ್ಕಳು. ಆ ಸಂತನ ಮಾತಲ್ಲಿ ಅಷ್ಟು ಅರ್ಥ ಇದೆ. ನಾವು ನಮಗೆ ಮಾತ್ರನೂ ನಮ್ಮದೇನೋ ನನ್ನ ಗಂಡ ಇಲ್ಲ ಗುರುಗಳೇ, ನನ್ನ ಗಂಡ ಇದ್ದು ಇಲ್ಲ ಅಂತ ಕೊರಗೋರು ಎಷ್ಟೋ ಜನ ಇದ್ದಾರೆ. ಇನ್ನೂ ಕೆಲವರು ನನಗ್ ಮದುವೆ ಆದ್ರೆ ಸಾಕು ಅಂತ ಕಾಯೋರಿದ್ದಾರೆ. ಎಂಥವನಾದ್ರೂ ಸರಿ, ಕಾಲಿಲ್ಲ ಕೈ ಇಲ್ಲ ಪರವಾಗಿಲ್ಲ ಗುರುಗಳೇ, ಓದು ಕಡಿಮೆ. ನಾನು ಇತ್ತೀಚೆಗೆ ಸುಮಾರು ಒಂದು 4 ವರ್ಷ ಅಂತ ಅನ್ಕೋತೇನೆ, ಒಂದು ಜಾತಕ, ಅಮ್ಮ ಒಳ್ಳೆ ಉದ್ಯೋಗ ಇದೆಯೋ ತಾಯಿ ನಿನಗೆ, ಆದ್ರೆ ಮದುವೆ ದೋಷ ಇದೆಯೋ, ಅದಕ್ಕೆ ಬಂದಿದ್ದೀವಿ ಗುರುಗಳೇ ಅಂತ.
ನಿನಗೆ ಅಂತಿಂತ ಮದುವೆ ನಡೆಯೋಲ್ಲ, ನಿನ್ನ ಯೋಗ್ಯತೆಗಿಂತ ತುಂಬಾ ಕಡಿಮೆ ಇರೋನು ಬರ್ತಾನೆ, ನೀನು ಒಪ್ಕೊಂಡ್ರೆ ಮದುವೆ ಆಗುತ್ತೆ ಅಂತ. ತಪ್ಪಿಸ್ಬಿಟ್ಟಿದ್ದೀನಿ ಗುರುಜಿ. ನನ್ನ ಸಮಾನ ಇಲ್ವಾ? ಇಲ್ಲ, ನಿನಗೆ ಎತ್ತರಕ್ಕೂ ಇಲ್ಲ. ಆದ್ರೆ ನಿನಗಿಂತ ವ್ಯವಸ್ಥೆಯಲ್ಲೂ ದುಡಿಮೆಯಲ್ಲೂ ಎಲ್ಲದರಲ್ಲೂ ಕಡಿಮೆ ಇರ್ತಾನೆ. ಆದರೆ ಹೃದಯವಂತಿಕೆಯಲ್ಲಿ ಆತ ತುಂಬಾ ಎತ್ತರವಾದ ಹುಡುಗ ಬರ್ತಾನೆ ನೋಡು, ಬರ್ತಾನೆ ಖಂಡಿತ. ಅಂತವನ ಜೊತೆ ಮಾತಾಡಿ ನಿನಗೆ ಸಮಾಧಾನ ಆಯ್ತು ಅಂದ್ರೆ ಇದನ್ನೆಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು ದೊಡ್ಡ ಹುದ್ದೆ, ಲೆಕ್ಚರರ್, ಕೈ ತುಂಬಾ ಸಂಬಳ, 1 ಲಕ್ಷ ಸಂಬಳ ನಿನಗಿಲ್ಲ, ಒಂದು ಆಫೀಸ್ ಬಾಯ್ ಟೈಪೇ ಹುಡುಗ ಇರೋದು ಅಂತ ಹೇಳಿ ಕೆಲವೊಂದು ಪರಿಹಾರ ಮಾರ್ಗಗಳು ಹೇಳ್ಕೊಟ್ಟಿದ್ದೆ. ನೀವು ನಂಬಲ್ಲ, ಮೊನ್ನೆ ತಾಯಿ ಜೀವ ಬರುತ್ತೆ ಅವ್ರ ಅಮ್ಮನ ಜೊತೆ. ಗುರುಜಿ, ಈ ಹುಡುಗ ಬಂದಿದೆ, ಸಮಾಧಾನವಾ? ನೀವು ಹೇಳಿದಾಗೆ ಬಂದಿದೆ, ನೀವು ಹೇಳಿದಾಗೆ ಇದ್ದಾರೆ. ಹೃದಯವಂತಿಕೆಯ ಮನುಷ್ಯ. ದುಡ್ಡಿರೋನ್ ಬೇಕಾ, ಹೃದಯವಂತಿಕೆ ಇರೋನ್ ಬೇಕಾ? ಮನಸ್ಸೇ ಇಲ್ಲದೆ ಯಾವ ರೀತಿ ವಕ್ರತೆಗಾದ್ರೂ ಬದುಕ್ತೀನಿ ಅನ್ನೋನ್ ಬೇಕಾ? ಒಂದು ಒಳ್ಳೆ ಮನಸ್ಸಾಕ್ಷಿ ಇರೋ ವ್ಯಕ್ತಿ ಬೇಕಾ? ಸಿಕ್ಕಿಬಿಟ್ಟಿದ್ದಾನಲ್ಲಮ್ಮ ಅಂದ್ರೆ ಅದನ್ಗೊಂದು 20-25 ಸಾವಿರ. ಈಗ 1 ಲಕ್ಷ ಮಕ್ಕಳೇ ನೋಡಿ, ಇಂಥ ತಾಯಂದ್ರು ಇದ್ದಾರೆ. ಹೇಳಿದ ಮಾತನ್ನ ಕೇಳಿ ಒಪ್ಪಿಕೊಂಡು, ಅದುವೇ ಜ್ಯೋತಿಷ್ಯದ ಬಲ. ಇದಿರೋದು ಇಷ್ಟೇ. ನನಗೆ ಸಮ ಆಪೇಕ್ಷೆ ಇರಬೇಕು ಹುಡುಗ, ಇದೇ ಓದು, ಬದುಕು ಸುಖ ಕೊಡಲ್ಲ, ನೆಮ್ಮದಿ ಕೊಡಲ್ಲ. ಆ ಮಗು ಒಪ್ಕೋಬಿಟ್ರು. ತಾಯಿ ಜೀವಕ್ಕೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ 1 ಲಕ್ಷದಲ್ಲಿ ಈ ತರದ ಒಂದು ಜಾತಕ ನಾನು ಒಂದು 30 ಲಕ್ಷ ಜನ ನೋಡಿದ್ದೀನಿ ಅಂದ್ರೆ ಈ ತರ 30 ಜನ ನೋಡಿರೋದು. ಒಪ್ಪಿಕೊಂಡಿರುವುದು, ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಒಪ್ಪಿಕೊಂಡಿರುವ ಇನ್ನೊಂದು ಗೌತಮಿ ದೇವಿಯನ್ನ ನೋಡಿದ್ದಾನೆ. ಇನ್ನೊಂದು ಗೌತಮಿ ದೇವಿ. ಎಷ್ಟು ಖುಷಿ ಆಯ್ತು. ಇದೆಲ್ಲ ಮುಗಿಸ್ಕೊಂಡು ಇಬ್ರು ಫಲತಾಂಬೂಲ ತಗೋಬನ್ನಿ, ಮದುವೆ ಆದ್ಮೇಲೆ ಡೇಟ್ಸ್ ನಾನು ಇಟ್ಕೊಡ್ತೀನಿ ಹೋಗಿ ಅಂತ ಹೇಳಿ ಕಳಿಸ್ದೆ. ಎಷ್ಟು ಆನಂದವಾಯ್ತು ಒಂದು ತಂದೆ ಸ್ಥಾನದಲ್ಲಿ. ಪ್ರೊಫೆಸರ್ ಹೇಳಿದೆ, ಲೆಕ್ಚರರ್ ಅಲ್ಲ, ಪ್ರೊಫೆಸರ್ ಸ್ಥಾನ ಸಾಕು. ನಿನ್ನ ಮನೆಗೊಂದು ದೇವರು ಕಳಿಸಿದಾನೆ, ಒಂದು ಕಿರೀಟದ ತರ, ಕಳಶದ ತರ, ದೇವ್ರ ಗರ್ಭಗುಡಿಲಿ ಇಟ್ಕೋ ಸಾಕು ಪುಟ್ಟ ಅಂತ. ಎಸ್, ರಿಯಲಿ ಹ್ಯಾಪಿ. ನನಗೆ ಇನ್ನೇನ್ ಬೇಕು? ಒಪ್ಪಿಕೊಳ್ಳಬೇಕು. ನೋಡಿ, ಈ ಗೌತಮಿ ಕೂಡ ಒಪ್ಕೊತಾರೆ. ಆಯ್ತು ಗುರುಗಳೇ, ಒಪ್ಕೊಳ್ಳೋದಷ್ಟೇ ಅಲ್ಲ, ನಾವು ಒಪ್ಕೊಳ್ಳಲ್ಲ ಮಕ್ಕಳೇ. ಅದಕ್ಕೆ ನಮಗೆ ಈ ಕೊರಗು, ಕಾಯಿಲೆ, ಒದ್ದಾಟ, ಮನಸ್ಥಿತಿ. ನಾವು ಮಾನಸಿಕವಾಗಿ ಹಿಂಗಿರ್ಬೇಕಿತ್ತು, ಹೀಗೆ ಇರಬೇಕಿತ್ತು, ಯಾಕೆ ಹೀಗಾಗ್ಲಿಲ್ಲ ಅನ್ನತಕ್ಕಂಥದ್ದು. ಎಷ್ಟೋ ಜನ ನನಗಿಂತ ಚಪ್ಪಲಿ ಹಾಕ್ಲಿಲ್ಲ, ಎಷ್ಟೋ ಜನಕ್ಕೆ ಕಾಲೇ ಇಲ್ಲ. ಎಷ್ಟೋ ಜನ ಏನಿದು ಊಟ, ಎಷ್ಟೋ ಜನಕ್ಕೆ 1 ಹೊತ್ತು ಊಟಕ್ಕೂ ಕಷ್ಟವಿದೆ. ಒಳ್ಳೆ ಮದುವೆ ಮನೆಗಳಿಗೆ ಹೋಗಿ ನೋಡಿ, ಎಷ್ಟು ಜನ ಈ ಎಲೆಗಳಲ್ಲಿ ಊಟ ಹೆಂಗ್ ಬಿಡ್ತಾರೆ ಗೊತ್ತಾ? ಹೊಟ್ಟೆ ಉರಿಯುತ್ತೆ, ಸಂಕಟ ಆಗುತ್ತೆ. ಎಷ್ಟು ಬೇಕೋ ಅಷ್ಟೇ ಸರ್, 1 ಸ್ಪೂನ್ ಹಾಕಿ. ಅವನು ಹಾಕ್ತಿದ್ರೆ ಕೂತ್ಕೊಂಡು ಹಿಂಗೆ ತಿಂದು ಹಿಂಗೆ ಎಲೆನ್ ಮಡಚಿ ಬರೋದು. ಎಷ್ಟೋ ಜನಕ್ಕೆ 1 ಹೊತ್ತು ಊಟವಿಲ್ಲವಪ್ಪ, ಇಲ್ಲ. ಇದು ಒಂದು ಊಟನಾ? ಕೆಲವು ಮಕ್ಕಳು ನೋಡ್ಬೇಕು, ತಂದೆ ಬೈಕ್ ಕೊಡಿಸಿಲ್ಲ ಅಂದಿದ್ದೆ ಮನೆ ಬಿಟ್ಟು ಹೋಗೋದು, ಬೈಯೋದು. ಎಷ್ಟೋ ಜನಕ್ಕೆ ಸೈಕಲ್ಲೇ ಇಲ್ಲ. ಹೌದು, ಸೈಕಲ್ಲೇ ಇಲ್ಲ. ಸೈಕಲಲ್ಲಿ ಓಡಾಡ್ಲಿಕ್ಕೂ ಕೂಡ ದೇವ್ರು ಕೊಟ್ಟಿಲ್ಲ ವ್ಯವಸ್ಥೆ. ಇದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಇದೇನ್ ಬಾಡಿಗೆ ಮನೆಯಲ್ಲಿರೋದು ನಾವು? ಎಷ್ಟೋ ಜನಕ್ಕೆ ಅದೂ ಇಲ್ಲ. ಬಾಡಿಗೆ ಮನೆಯಲ್ಲ, ಫುಟ್ಪಾತ್ ಅಲ್ಲಿ ಮಲಗ್ತಿದ್ದಾರೆ, ನಾವು ನೋಡ್ತಾನೇ ಇಲ್ಲ. ಫುಟ್ಪಾತ್ ಅಲ್ಲಿ ಇದು ಒಂದು ಕೆಲಸನಾ ಅಂತಾರೆ. ಬೆಳ್ಳಂಬೆಳಿಗ್ಗೆ ಎದ್ದು ನೀವು ಹೊರಗಡೆ ಬಂದು ನೋಡಿ, ಆ ಕಸ ಗುಡಿಸೋರ್ನ ನೋಡಿ, ಆ ತಾಯಂದರ್ನ ಬೆಳಿಗ್ಗೆ ಆ ಚಳಿನಲ್ಲಿ ಒಂದು 2 ಕೈಯಲ್ಲಿ ಪೊರಕೆ ಇಟ್ಕೊಂಡು ಆ ಕಸ ಗುಡಿಸ್ತಿರ್ತಾರೆ. ಕಸವನ್ನ ಇದು ಒಂದು ಕೆಲಸ. ನಾನು ಓದಿಗೆ ಈ ಕೆಲಸನ ನಿಮ್ಮ ಆಪೇಕ್ಷೆ ಯಾವುದು ಬಂದರೂ ಪಾಲಿಗೆ ಬಂದದ್ದು ಪಂಚಾಮೃತ ಆಗ್ಲಿ ಭಗವಂತ. ಇಲ್ಲ, ಅದೇ ಇವತ್ತು ನಮಗೆ ನರಕ ತಂದಿಟ್ಟು ಬಿಟ್ಟಿರೋದು ಮಕ್ಕಳೇ. ಜೀವನ ಏನಕ್ಕೆ ಈ ತರ ಆಗ್ಬಿಟ್ಟಿದೆ, ಯಾಕೆ ಈ ರೀತಿ ಒದ್ದಾಡ್ತಿದ್ದೀವಿ, ನೆಮ್ಮದಿಯಾಗಿಲ್ಲ ಅಂದ್ರೆ ನಮ್ಮ ಆಪೇಕ್ಷೆಯೇ ನಮ್ಮನ್ನ ಕೊಲ್ತಿರೋದು.
ಭಗವಂತ ಕೊಟ್ಟಿದ್ದು ಬಾಳೆಹಣ್ಣು ಸಾಕು ಬಿಡಿ, ರಸಾಯನ ಮಾಡಿ ತಿನ್ನೋಣ, ಫ್ರೂಟ್ ಸಲಾಡ್ ಮಾಡಿ ತಿನ್ನೋಣ, ಬನಾನಾ ಮಿಲ್ಕ್ ಶೇಕ್ ಮಾಡಿ ಕುಡಿಯೋಣ. ಅದಕ್ಕಿಂತ ಆನಂದ ಸಾಕು. ಆ ಸಿಪ್ಪೆ ತೆಗೆದು ಒಣಗಿರೋ ಸ್ಕಿನ್ಗೆ ಚೆನ್ನಾಗಿ ಉಜ್ಕೊಳ್ಳೋದು ನೋಡಿ, ಸ್ಕಿನ್ ಹೆಂಗೆ ಫ್ಲರಿಶ್ ಆಗುತ್ತೆ. ಇಲ್ಲ, ನನಗೆ ಆಪಲ್ ಕೊಟ್ಟಿಲ್ಲ ಗೊತ್ತಾ, ಇದೇ ನಮ್ಮ ದಡ್ಡತನ. ಆ ಬಾಳೆ ಮರದ ದಿಂಡಿನ ರಸ ಕುಡಿದ್ರೆ ಕಿಡ್ನಿ ಸ್ಟೋನ್ ಇನ್ನೊಂದು ಎಷ್ಟು ರಾಮಬಾಣ ಗೊತ್ತಾ, ಸ್ಟಾಮಿನಾ ಗೊತ್ತಾ. ಬಾಳೆ ಎಲೆನಲ್ಲಿ ಊಟ ಮಾಡಿದ್ರೆ ಎಷ್ಟೋ ವಿಷಗಳನ್ನ ತೆಗೆದುಹಾಕ್ಬೋದು ಗೊತ್ತಾ. ಅದಕ್ಕೆ ಹಿಂದಿನ ಕಾಲದಲ್ಲಿ ಊಟದಲ್ಲಿ ಮದ್ದಿಟ್ರೆ ಗೊತ್ತಾಗ್ತಿತ್ತು. ಹೆಂಗ್ ಗೊತ್ತಾಗ್ತಿತ್ತು ಅಂದ್ರೆ ಬಾಳೆ ಎಲೆನಲ್ಲಿ ಊಟ ಮಾಡಿದ್ರೆ. ಸೊ ಎಂತ ಮದ್ದಿಟ್ರು ಕಪ್ಪಗಾಗ್ಬಿಡುತ್ತೆ ಹಾಕಿದ್ರೆ ಊಟದಲ್ಲಿ. ವಿಷ ಪ್ರಯೋಗ, ನಖ ಪ್ರಯೋಗ, ಚೂರ್ಣ ಪ್ರಯೋಗ, ಇವತ್ತು ಬಾಳೆ ಎಲೆನೂ ಆ ಮರ್ಯಾದೆಯೇ ಇಲ್ಲ. ಇದು ಆಗಿರೋದು ನಮ್ಮ ಆಪೇಕ್ಷೆ. ಎಂಥ ಕಾಲೇಜ್ ಸೇರಿಸಿದೆಯಾ ಗೊತ್ತಾ ಎಷ್ಟೋ ಜನಕ್ಕೆ. ಯಾವ ಕಾಲೇಜ್ ಆದ್ರೂ ಸರಿ. ನನಗಿವತ್ತಿಗೂ ನೆನಪಿದೆ, ನಮ್ಮ ಮಾವಯ್ಯ ಆಗರ್ಭ ಶ್ರೀಮಂತ. ಬಾಗಿಲ ಹತ್ರ ಬಂದಿದ್ದೀನಿ, ಸೆಕ್ಯೂರಿಟಿ ಮರೆತಿಲ್ಲ ಮಕ್ಕಳ. ಆದ ಗಾಯಗಳು ಮರಿಲಿಕ್ಕೆ ನಾನು ಹೋಗಿದ್ದು ವಿದ್ಯೆ ಕೇಳೋಕೆ. ಸ್ವಲ್ಪ ಓದಿಸ್ತೀರಾ? ಅಮ್ಮನಿಗೂ ಹೇಳಿದೆ, ಅಪ್ಪನಿಗಂತೂ ಗೊತ್ತಾದ್ರೆ ಎದೆ ಹೊಡೆದೋಗ್ತಿತ್ತು. ಯಾಕಂದ್ರೆ ಯಾರಂಗಲ್ಲೂ ನಮ್ಮ ಅಪ್ಪಾಜಿಗೆ ಬೆಳೆಸ್ಲಿಲ್ಲ, ಅವನ್ ಮಟ್ಟಕ್ಕೆ ಬೆಳೆಸ್ತಾ ಜೀವಯ್ಯ. ಇದು ನಮ್ಮ ಅವ್ವ ಸಾಯೋಕಿನ್ನೊಂದು 6 ತಿಂಗಳು 8 ತಿಂಗಳು ಇರುವಾಗ ಹಾಗೆ ಹೇಳಿದ್ದೆ, ಹಿಂಗಾಗಿತ್ತವ್ವ ಅಂತ ಹೇಳ್ಬಿಟ್ಟು. ಇರ್ಲಿ ಬಿಡಪ್ಪ, ದೇವರು ಈಗ ನಿನಗೇನ್ ಕಡಿಮೆ ಮಾಡಿಟ್ಟಿದ್ದಾನೆ. ಊರೆಲ್ಲ ಕೊಂಡಾಡೋ ಹಾಗೆ ವಿದ್ಯೆ ಏನೋ ಒಂದಷ್ಟು ಕಲ್ತಿಟ್ಕೊಂಡಿದ್ಯಲ್ಲ, 4 ಅಕ್ಷರ. ನಮ್ಮ ಅಣ್ಣ ಹಿಂಗ್ ಮಾಡದ್ನ, ನಮ್ಮ ಮನೆಯವ್ರು ಹಿಂಗ್ ಮಾಡಿದ್ರ, ಏನಕ್ಕೂ ಅಲ್ಲೋರ್ಗೂ ಹೋಗಿದ್ದೆ. ಏನೋ ಓದಿಸ್ತಾನೆ. ನೀನ್ ಹೇಳ್ತಿದ್ದಲ್ವಾ ನಮ್ಮ ಅಣ್ಣ ತಮ್ಮಂದ್ರು ಹಿಂಗಿದ್ದಾರೆ, ಈ ತರ ಇದ್ದಾರೆ, ಆ ತರ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ಸತ್ಯ ಮಕ್ಕಳೇ. ಎಷ್ಟೋ ಜನಕ್ಕೆ ಈ ಕಾಲೇಜಲ್ಲ, ಆ ಕಾಲೇಜೇ ಬೇಕು, ಫಾರಿನ್ ಕಾಲೇಜೇ ಬೇಕು. ಕೇಳಿ ನೋಡಿ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದ್ತಿರೋರು, ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಇಟ್ಕೊಂಡು ಓದ್ತಿರೋರ ಹತ್ರ ಹೋಗಿ ಕೇಳಿ. ಫಾರಿನ್ ಲಕ್ಷ ಆದ್ರೂ ಸರಿ, ಕೋಟಿ ಆದರೂ ಸರಿ, ಈ ರೀತಿಯಾದಂಥ ಪ್ರಬೋಧಕ್ಕೆ ಒಳಗಾಗಿ ಬಿಟ್ಟಿದ್ದೇವೆ. ಪ್ರಬೋಧಂ ಇದು ಆಪೇಕ್ಷೆಯೇ ನಿಮ್ಮನ್ನ ನೋವು ತಿಂತಿರೋದು. ನೀವು ನಂಬಲ್ಲ, ಅದೇ ಗೌತಮಿ ದೇವಿ ಆಗ್ಬಿಡ್ತಾಳೆ. ಬುದ್ಧರ ಮೊಟ್ಟ ಮೊದಲ ಮಹಿಳಾ ಅನುಯಾಯಿಗಳಲ್ಲಿ ಆಕೆ ಮೊದಲಿಗಳು. ಕಿಸಾ ಗೌತಮಿ ಅನ್ನತಕ್ಕಂಥ ಹೆಸರನ್ನ ಆ ಕಾಲಕ್ಕೆ ತುಂಬಾ ದೊಡ್ಡ ಕೀರ್ತಿಯನ್ನ, ಪ್ರತಿಷ್ಠೆಯನ್ನ. ಆಯ್ತು ಗುರುದೇವ, ನನಗೆ ಈಗ ಅರ್ಥ ಆಯ್ತು, ಜೀವನ ಇದಿಷ್ಟೇ, ಒಪ್ಪಿಕೊಳ್ಳಬೇಕು ಅಂತ ಆಕೆ ಬದಲಾಗ್ತಾಳೆ. ಚರಿತ್ರೆಯಲ್ಲಿ ಆಕೆ ಹೆಸರು ಉಳ್ಕೊಳ್ಳುತ್ತೆ, ಗೌತಮಿ ದೇವಿ ಅಂತ. ಕಿಸಾ ಗೌತಮಿ ಅಂತ ಕರೀತಾರೆ ಈಗಲೂ ಉತ್ತರ ಭಾರತದಲ್ಲಿ. ತುಂಬಾ ದೊಡ್ಡ ಹೆಸರು. ನೀವು ಅಂಥದ್ದೊಂದು ದೊಡ್ಡವರಾಗಬೇಕಾ? ಬದುಕು ಏನು ಕೊಟ್ಟಿದೆಯೋ ಅದನ್ನು ಒಪ್ಪಿಕೊಳ್ಳಿ. ಆಪೇಕ್ಷೆಯನ್ನ, ಎಕ್ಸ್ಪೆಕ್ಟೇಷನ್ ಬಿಟ್ಟು ಅಕ್ಸೆಪ್ಟೇಷನ್ ಬನ್ನಿ. ಅಕ್ಸೆಪ್ಟ್ ಆಗ್ಲಿ ಸ್ವಾಮಿ. ಈ ಪೆನ್, ಬಂಗಾರದ ಪೆನ್ ಇಷ್ಟ, ಪಾರ್ಕರ್ ಪೆನ್ ಅಂತೆ, ಅದ್ರಲ್ಲಿ ಬರಿಬೇಕಂತೆ. ಎಷ್ಟೋ ಜನಕ್ಕೆ ಪೆನ್ನೇ ಇಲ್ಲ. ನನ್ನ ಸ್ಕೂಲಲ್ಲಿ ಹತ್ರ ಪೆನ್ ಇಲ್ಲ, ಪೆನ್ಸಿಲ್ ಇಟ್ಕೊಂಡಿರ್ತಿದ್ದೆ. ನೋಟ್ ಬುಕ್ಗಳೇ ಇಲ್ಲ, ಒಂದೇ ನೋಟ್ ಬುಕ್, ಅದರಲ್ಲೇ ಎಲ್ಲ ಹೋಮ್ವರ್ಕ್ ಬರಿಬೇಕು. ಒಂದು ಬರೆದ್ರೆ ಇನ್ನು 5ಕ್ಕಿಲ್ಲ, ತಗೋ ಇಟ್ರೆ ಬಾಸುಂಡೆಗಳೇ. 2ನೇದಕ್ಕಿಲ್ಲ, ನೋಟ್ ಬುಕ್ ಹೋಗ್ಬಿಟ್ಟಿದೆ. ಅದಕ್ಕೆ ಎಲ್ಲಾರ ಹತ್ರ ಬಾಸುಂಡೆ ಪಕ್ಕ. ಯಾಕೆ ನೋಟ್ ಬುಕ್ ಬರೆಯೋದೇ ಇಲ್ಲ, ಬರೆದು ಓಡಿಸ್ಕೊಳ್ಳೋದು. ಇವತ್ತು ಮ್ಯಾಥ್ಸಿಗೆ ಬರೀತಾನೆ, ನಾಳೆ ಸೈನ್ಸಿಗೆ ಮೊದಲನೇ ಸಬ್ಜೆಕ್ಟ್ ಇತ್ತು ಅಂದ್ರೆ ಅದನ್ನ ಬರೆದು ಇಟ್ಕೊಂಡ್ ಬಂದಿರ್ತಿದ್ದೆ. ಮತ್ತೆ ಮ್ಯಾಥ್ಸಿಗಿಲ್ಲ, ಮ್ಯಾಥ್ಸ್ ಮಾಸ್ಟರ್ ಬರೇ ಎಲ್ಲೋ ನೋಟ್ಸು ಇಲ್ಲ, ಅಡಿಯೋ ಹೊರಗಡೆ ಬಾರೋ ಇಲ್ಲಿ. ಹೇಳಕ್ಕಾಗ್ತಿರ್ಲಿಲ್ಲ, ಧರ್ಮ ಸಂಕಟಗಳು. ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಬದುಕು ನೋಡಿ, ಒಪ್ಪಿಕೊಂಡು ಮುಂದಕ್ಕೆ ಹೋಗಿ ಆನಂದವಾಗಿ ನಿಮ್ಮನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶಾಖ ನಕ್ಷತ್ರ, ಗುರು ನಕ್ಷತ್ರ, ಚಂದ್ರ ಗುರುಸಾರದಲ್ಲಿದ್ದು ಮೇಷರಾಶಿ. ಗುರು ನಿಮಗೆ ಧನಸ್ಥಾನದಲ್ಲೇ ಇದ್ದಾನೆ, ಚೆನ್ನಾಗಿದ್ದಾನೆ. ಗುರುವಿನಂಥ ಕೆಲಸಗಳು, ಟೀಚಿಂಗು, ಡಾಕ್ಟರು, ಪ್ರೀಚರು, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ವೃಷಭ ರಾಶಿ. ಚಂದ್ರ ಷಷ್ಠ ಭಾಗದಲ್ಲಿ ಗುರುಸಾರದಲ್ಲಿ ಇದ್ದಾನೆ. ಗುರು ನಿಮ್ಮನೇಲಿ ಅಷ್ಟಮಾಧಿಪತಿ ಹಾಗೂ ಲಾಭಾಧಿಪತಿ. ದುಡಿತೀರಿ, ಬಟ್ ಸ್ವಲ್ಪ ಖರ್ಚುಗಳು, ಮನೆಯ ಕುಟುಂಬ ಜವಾಬ್ದಾರಿಗಳು, ಸ್ವಲ್ಪ ಸಾಲ ಬಾಧೆ, ಸಾಲ ಮಾಡಬೇಕಾದ ಪ್ರಸಂಗ. ನಮ್ಮ ಜೀವನ ಹುಟ್ಟುವಾಗಲೇ ಸಾಲ. ಹಿರಿಯರ ತಂದೆ ತಾಯಿಗಳ ಆ ಒಂದು ಸಾಲ ಜನ್ಮದಲ್ಲಿ ನಾವು ತೀರ್ಸೋಕ್ಕಾಗಲ್ಲ. ಗುರುಗಳ ಸಾಲ ತೀರ್ಸೋಕೆ ಆಗೋಲ್ಲ. ಅವಿದ್ಯೆ ಕಲಿಸಿದ, ಜ್ಞಾನ ತೋರಿಸಿದ ಗುರುಗಳ ಸಾಲ ಜನ್ಮಕ್ಕೆ ಹಾಗೆ ಎತ್ತವರದ್ದು ಆಗೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲರದ್ದು ತೀರಿಸ್ಬೋದು. ನಿಮಗೆ ಆ ರೀತಿ ಆ ಇಬ್ಬರದ್ದು ಕಮಿಟ್ಮೆಂಟ್, ಹೆತ್ತವರದ್ದೋ ಇಲ್ಲ ನೀವು ಹೆತ್ತವರದ್ದೋ, ನಿಮ್ಮ ಹೆತ್ತವರದ್ದೋ ಇಲ್ಲ ನೀವು ಹೆತ್ತವರದ್ದೋ, ಸ್ವಲ್ಪ ಕಮಿಟ್ಮೆಂಟ್, ಜವಾಬ್ದಾರಿ, ಬಟ್ ತೊಂದರೆಗಳೇನಿಲ್ಲ, ಅನುಕೂಲ ಸಿಗ್ತದೆ. ಮಿಥುನ ರಾಶಿ. ದೂರ ಕೆಲಸ, ದೂರದ ವ್ಯವಸ್ಥೆ, ದೂರ ಪ್ರಯಾಣಗಳಲ್ಲಿ ಒಂಚೂರು ಬಳಲಿಕೆ ಆಗತಕ್ಕಂಥದ್ದು ಆಗುತ್ತೆ. ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೊತೀರಿ, ಮನೆ ಬಗ್ಗೆ ತಲೆ ಕೆಡ್ಸ್ಕೊತೀರಿ. ಏನ್ ಮಾಡೋಕ್ಕಾಗೋದಿಲ್ಲ. ಒಳ್ಳೆ ಮಕ್ಕಳಿರೋ ಕಡೆ ಬುದ್ಧಿವಂತರಿರಲ್ಲ, ಬುದ್ಧಿವಂತರ ಮಕ್ಕಳಿರೋ ಕಡೆ ಒಳ್ಳೆ ಮಕ್ಕಳಿರಲ್ಲ. ಇದು ಹೀಗೆ. ನನ್ನ ಮಗ ಎಷ್ಟು ಬುದ್ಧಿವಂತ ಗೊತ್ತಾ ಗುರುಗಳೇ? ಎಲ್ಲಿದ್ದಾನೆ? ಅಮೆರಿಕದಲ್ಲಿದ್ದಾನೆ. ಇಲ್ಲಿ ಕರ್ಕೊಂಡು ಬಂದು ಆಶ್ರಮದಲ್ಲಿ ಸೇರಿಸಿಟ್ಟಿದ್ದಾರೆ. ಬುದ್ಧಿವಂತ ಮಗು, ತುಂಬಾ ಬುದ್ಧಿವಂತ. ಅಮ್ಮ ಅಪ್ಪನ ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಯಾವುದೋ ಈ ಡೊನಾಲ್ಡ್ ಟ್ರಂಪ್ ಹಾಕೋ ಆ ಭಿಕ್ಷೆ ಅದು ಇದು ಅಂತ ತಿನ್ಕೊಂಡು, ಆ ಪಿಜ್ಜಾ ಬರ್ಗರ್ ತಿನ್ಕೊಂಡು ಅಮ್ಮ ಅಪ್ಪನ ಬಿಟ್ಬಿಟ್ಟು, ಇದು ಒಂದು ಬದುಕ? ನಮ್ಮೂರಲ್ಲಿ ನಾವೇ ರಾಜ ರೀ. ನಮ್ಮೂರಲ್ಲಿ ಹಮಾರ ಗಲ್ಲಿ ಮೇ ಹಮಾರ ಕುತ್ತಾ ಬಿ ಶೇರ್ ಬಂತಾ ಹೈ. ನೋಡಿ, ನಮ್ಮ ಗಲ್ಲಿನ ಇನ್ನ ಯಾರಾದ್ರೂ ದಾಟ್ಕೊಂಡ್ ಬಂದ್ಬಿಡ್ಲಿ ನೋಡೋಣ. ಆ ಮನೋಭಾವವನ್ನ ಬದಲಾಯಿಸ್ಬೇಕು. ಪರದೇಶ ವಿದೇಶ ವ್ಯಾಮೋಹ. ಏನ್ ಮಾಡೋದು? ನಮ್ಮ ಮಕ್ಕಳಿಗೆ ಅದು ಹೇಳಿದ್ರೆ ಸಿಟ್ಟು ಬರುತ್ತೆ. ನಿಮ್ಗೇನ್ ಗೊತ್ತಿದೆ ಬಿಡಿ, ಸರಿ ಹೋಗಿ ಗುಲಾಮಗಿರಿಯೇ ನಿಮಗೆ ಒಳ್ಳೆಯದು, ಇಷ್ಟದ್ದು. ತಂದೆ ತಾಯಿನ ಈ ತರ ಕತ್ಲೆಲ್ಲ ಹಾಕ್ಬಿಟ್ಟು ಸಂಕಟ ಆಗುತ್ತೆ ಅಷ್ಟೇ. ಮಿಥುನಂ, ದೂರದ ಕೆಲಸ, ಒಂಚೂರು ಮನಸ್ಸಿಗೆ ಅಸಮಾಧಾನ. ಕರ್ಕಾಟಕ ರಾಶಿ. ಚೆನ್ನಾಗಿದೆ. ಸುಖದಲ್ಲಿ ಗುರುಸಾರದಲ್ಲಿದ್ದು ಗುರು ಲಾಭದಲ್ಲಿರುವುದರಿಂದ ಒಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಮಗು ವಿಚಾರನೋ ಕುಟುಂಬದ ವಿಚಾರನೋ ಒಂದು ಸಣ್ಣದಾಗಿ ತಲೆ ಕೆಡ್ಸ್ಕೊತಿದ್ರಿ, ಒಳ್ಳೆಯದೇ ಆಗುತ್ತೆ. ಅಭಿವೃದ್ಧಿಯ ದಿನ. ಸಿಂಹ ರಾಶಿ. ಮೂರನೇ ಮನೆಯಲ್ಲಿ ಚಂದ್ರ ಚೆನ್ನಾಗಿದೆ, ಬಟ್ ಆದ್ರೂ ಒಂದು ಚೂರು ಆತಂಕ. ಇರೋ ಉದ್ಯೋಗ, ಸ್ಥಿತಿ, ಗತಿ, ಪರಿಸ್ಥಿತಿ. ನೆನ್ಪಿಟ್ಕೊಳ್ಳಿ, ನಾವು ಏನು ಪರಿಸ್ಥಿತಿ ಇದ್ದೇವೆಯೋ ಅದಕ್ಕೆ ಕಾರಣ ನಮ್ಮ ಮನಸ್ಥಿತಿಯೇ. ಅಳ್ತಾ ಕೂತ್ಕೊಂಡಿದ್ದೇವೆ ಅಂದ್ರೆ ನಮ್ಮ ಮನಸ್ಸು ಗಾಬರಿ ಪಟ್ಬಿಟ್ಟಿದೆ. ಕೊರಗೋದು ನಮ್ಮ ಮನಸ್ಸೇ, ಗಾಬರಿ ಪಡೋದು ನಮ್ಮ ಮನಸ್ಸೇ. ನಮ್ಮ ಮನಸ್ಥಿತಿಯೇ ಕಾರಣ ಇವತ್ತಿನ ಪರಿಸ್ಥಿತಿಗೆ. ಗ್ರಹಸ್ಥಿತಿ ಆಮೇಲೆ ಅಯ್ಯೋ ಹಿಂಗಾಗ್ಬಿಡ್ತು, ಮನಸ್ಸು ತಗೋಬಿಡ್ತು. ಇನ್ನೊಬ್ಬರ ಮೇಲೆ ಕ್ರೋಧ, ಉನ್ಮಾದ, ವಿಕೃತ. ಸೊ ದ್ಯಾಟ್ ಡಿಸ್ಟರ್ಬೆನ್ಸ್ ಲಾಟ್. ಸ್ವಲ್ಪ ಪಾಡಿಗೆ ನಿಮ್ಮ ಕರ್ತವ್ಯ ಮಾಡ್ತಾ ಹೋಗಿ. ಹಿಂಗಿರ್ಬೇಕಿತ್ತು, ಹಾಗಿರ್ಬೇಕಿತ್ತು, ಹೀಗೆ ಇರ್ಬೇಕಿತ್ತು, ಅದೇನೂ ಆಗೋದಿಲ್ಲ. ಎವ್ರಿಥಿಂಗ್ ಮೂವ್ಸ್ ಆನ್. ಎಂಥ ಒಳ್ಳೆಯ ದಿನವಿದ್ದರೂ ಕಳೆದು ಹೋಗುತ್ತದೆ.
ಎಂತಹ ಕೆಟ್ಟ ಸ್ಥಿತಿ ಇದ್ದರೂ ಕಳೆದು ಹೋಗುತ್ತದೆ, ನೆನಪಿಟ್ಟುಕೊಳ್ಳಿ. ಮರೆತು ನಾವು ಮುಂದಕ್ಕೆ ಹೋಗ್ಲೇಬೇಕು, ಆ ಜಾಗ ಬಿಟ್ಟು ಮುಂದುವರಿಯಲೇಬೇಕು. ಸಿಂಹರಾಶಿ ಒಂದು ಹೆಜ್ಜೆ. ಕನ್ಯಾ ರಾಶಿ ಗುರುಸ್ಥಾಯಿಯಲ್ಲಿ ಕುಟುಂಬ ಸ್ಥಾನದಲ್ಲಿ ಚಂದ್ರ. ಆನಂದೋ ಬ್ರಹ್ಮ, ಆತ್ಮೀಯರನ್ನು ಭೇಟಿ ಆಗ್ತದ. ಪುರೋಹಿತರು, ಅರ್ಚಕರು, ಆಚಾರ್ಯರು, ಯಜ್ಞ, ಯಾಗ, ಹೋಮ, ಗೋಶಾಲೆ, ದೇವಸ್ಥಾನ, ಆಲಯ, ದಾನ, ಧರ್ಮ, ಧಾರ್ಮಿಕ ಮಾರ್ಗದರ್ಶಕ, ಟೀಚಿಂಗ್, ಕೋಚಿಂಗ್, ಪ್ರೀಚಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು. ಕುಟುಂಬದವರೊಂದಿಗೆ ವಿಶೇಷ ಭೋಜನ ಪ್ರಾಪ್ತಿ. ತುಲಾ ರಾಶಿ ಚಂದ್ರ ನಿಮ್ಮನೇಲೇ ಇದ್ದಾನೆ, ದಶಮಾಧಿಪತಿ. ಅಷ್ಟಮದಲ್ಲಿ ಗುರು ಇದ್ದಾನೆ. ಒಂಚೂರು ಈ ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ರೈಲ್ವೇಸು, ದೊಡ್ಡ ದೊಡ್ಡ ಯಂತ್ರಾಂಗ, ಮಂತ್ರಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇಂಥ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ಒಂದು ಸ್ವಲ್ಪ ಒತ್ತಡ ಇರತಕ್ಕಂಥದ್ದು ಇರುತ್ತೆ. ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಊಟ ಆದಮೇಲೆ ಒಂದು 15-20 ನಿಮಿಷ ವಾಕ್ ಮಾಡೋದು ಮಿನಿಮಮ್ ಅಭ್ಯಾಸ ಮಾಡ್ಕೊಳ್ಳೋದು ಎಲ್ಲರೂ ಮಾಡ್ಕೊಳ್ಳಿ. ತಿಂಡಿ ಊಟ ಆದಮೇಲೆ ಮಿನಿಮಮ್ 15 to 20 ಮಿನಿಟ್ಸ್ ಸ್ವಲ್ಪ ಮಾಂಸೋತ್ಪನ್ನ. ಯಾಕಂದ್ರೆ ನಮ್ಮ BP ಶುಗರ್ಗಳು ಕಂಟ್ರೋಲಲ್ಲಿಲ್ಲ. ಏನ್ ತಿಂತಿದ್ದೀವಿ, ಏನ್ ತಿನ್ನಬಾರ್ದು ಸ್ವಲ್ಪ ನೋಡ್ಕೊಳ್ಳಿ. ಒಳ್ಳೆ ಒಂದು ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಮಾತಾಡಿ, ನಿಮ್ಮ ಬಾಡಿ ಏನ್ ವೇರಿಯೇಷನ್ ಆಗ್ತಿದೆ ಚೆಕ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಆರೋಗ್ಯದ ಕಡೆ ಗಮನ ಇಲ್ಲ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ಕುಡಿಬೇಕು, ಏನ್ ಕುಡಿಬಾರ್ದು ಅನ್ನತಕ್ಕಂಥದ್ರ ಮೇಲೆ ಗಮನ ಇಲ್ಲ. ಎಚ್ಚರಿಕೆ. ಸೊ ಆರೋಗ್ಯಂ ಸರ್ವಸ್ವ. ಇನ್ನು ವೃಶ್ಚಿಕ ರಾಶಿ ಚಂದ್ರ ಗುರು ಸಾರ ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಖರ್ಚು, ಮಕ್ಕಳಿಗೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ, ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ, ದೊಡ್ಡವರಿಗೋಸ್ಕರ, ದೊಡ್ಡ ಜವಾಬ್ದಾರಿಗಳಿಗೋಸ್ಕರ, ದಾನಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಪೂಜೆಗೋಸ್ಕರ. ಯಾಕಂದ್ರೆ ಗುರು ಸಾರದಲ್ಲಿ ಇರೋದಲ್ವ ಚಂದ್ರ ವ್ಯಯ, ಧನೇ ವ್ಯಯಂ. ನೀವು ದುಡ್ದಿದ್ದೆಲ್ಲ ಒಳ್ಳೇದಕ್ಕೆ ಖರ್ಚು ಮಾಡ್ತೀರಿ. ಬಿಡಿ, ಮಕ್ಕಳು, ಅಭಿವೃದ್ಧಿ, ಕುಟುಂಬ ಅನ್ನತಕ್ಕಂಥದ್ದೇನು ಯೋಚನೆ ಮಾಡಬೇಡಿ. ಇನ್ನು ಧನುಸು ರಾಶಿ ಲಾಭದಲ್ಲಿ ಚಂದ್ರ ಗುರುಸಾರ. ಲಾಯರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ನಿಮ್ಮ ವಿದ್ವತ್ತು ಇನ್ನೊಬ್ಬರಿಗೆ ದಾರಿ. 6ನೇ ಮನೇಲಿ ಗುರು ಇರೋದು. ಸೊ ನಿಮ್ಮ ಆ ಒಂದು ಜ್ಞಾನ, ಯೋಗ, ಸಿದ್ಧಿ ಇನ್ನೊಬ್ರು ಗೈಡೆನ್ಸ್ ಮಾಡಲಿಕ್ಕೆ, ಇನ್ನೊಬ್ರು ದಾರಿ ಮಾಡಲಿಕ್ಕೆ ಒಳ್ಳೆ ಹೆಸರು ಪಡಿತೀರಿ. ಹೆಸರಿನ ಕಡೆ ನೋಡ್ಕೊಳ್ಳಿ ಮಕ್ಕಳ. ದುಡ್ಡು ಆಟೋಮ್ಯಾಟಿಕಲಿ ನಿಮ್ಮ ಹಿಂದ್ಗಡೆ ಬರುತ್ತೆ. ದುಡ್ಡಿನ ಹಿಂದ್ಗಡೆ ಹೋದವನು, ಅಧಿಕಾರದ ಹಿಂದ್ಗಡೆ ಹೋದವನು, ಹೆಸರಿನ ಹಿಂದ್ಗಡೆ ಹೋದವನು ಕೆಡೋಗ್ತಾನೆ. ಗೌರವದ ಹಿಂದ್ಗಡೆ ನಿಂತ್ಕೊಳ್ಳಿ. ಧನುಸ್ಸು ಗೌರವ ಸಂಪಾದನಂ. ಮಕರ ರಾಶಿ ದಶಮದಲ್ಲಿ ಚಂದ್ರ ಗುರುಸಾರ, ಪಂಚಮದಲ್ಲಿ ಗುರು. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಕಲ್ ಕೆಲಸ, ಬಿಲ್ಡಿಂಗ್ ಮೆಟೀರಿಯಲ್ ಕೆಲಸ, ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಕೆಲಸ, ರಿಪೇರಿ ಮಾಡೋ ಕೆಲಸ, ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಮೆಟೀರಿಯಲ್ ಕಾಂಟ್ರಾಕ್ಟ್ ಇರ್ಬೋದು, ಲೇಬರ್ ಕಾಂಟ್ರಾಕ್ಟ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯಗಳಿರಬಹುದು. ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ ಭಾಗ್ಯದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಸುಖದಲ್ಲಿರೋದ್ರಿಂದ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಹಿರಿಯರ ವಿಚಾರದಲ್ಲಿ ಎಲ್ಲೋ ಒಂದು ಸಣ್ಣ ಒತ್ತಡ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಆದರೂ ಗುರು ದಶಮವನ್ನ ನೋಡ್ತಿರೋದ್ರಿಂದ ವೃತ್ತಿಗೆ ಸಂಬಂಧಿತ ತೊಂದರೆ ಇಲ್ಲ. ಏನು ಕಷ್ಟ ಪಡ್ತಿದ್ದೀರೋ, ಏನು ಓಡ್ತಿದ್ದೀರೋ, ಏನು ಪ್ರಯತ್ನ ಮಾಡ್ತಿದ್ದೀರೋ ಅವುಗಳಲ್ಲಿ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಅದರಲ್ಲೂ ಟೀಚಿಂಗ್, ರೈಟಿಂಗ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಅಕೌಂಟಿಂಗ್, ಗೈಡಿಂಗ್, ಡಾಕ್ಟರ್, ಮೆಡಿಸಿನ್, ಫಾರ್ಮಸ್ಯೂಟಿಕಲ್ ಲೈನ್ ಚೆನ್ನಾಗಿದೆ. ಮೀನರಾಶಿ ಕೃಷಿಗೆ ಸಂಬಂಧಪಟ್ಟಂಥದ್ದು, ವಾಣಿಜ್ಯ ಕೃಷಿಗೆ ಸಂಬಂಧಪಟ್ಟಂಥದ್ದು, ಮೀನುಗಾರಿಕೆ, ಹವಳ, ಮುತ್ತುಗಳನ್ನು ಬೆಳೆಸೋದು, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಇದಕ್ಕೆ ಸಂಬಂಧಪಟ್ಟಂತ ಒಂದು ವೃತ್ತಿ. ಪರಿಶ್ರಮವಿದ್ದರೂ ತುಂಬ ಅನುಕೂಲವನ್ನ
ನೀವು ಏನ್ ಕಷ್ಟಪಡ್ತಿದ್ರು ಆ ಕಷ್ಟಾಜಿತಕ್ಕೆ ತಕ್ಕಂತ ಒಂದು ಅಭಿವೃದ್ಧಿಯನ್ನ ನೋಡ್ತಕ್ಕಂತ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.